ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ವಿಡಿಯೋ ಒಳಗೆ ನಾವು ಬಿಫೋರ್ ಸ್ಲೀಪಿಂಗ್ ಒಂದಷ್ಟು ಟಿಪ್ಸ್ನ ಕೇರ್ಫುಲ್ ಆಗಿ ಫಾಲೋ ಮಾಡಬೇಕಾಗ್ತದೆ. ಸೊ ದ್ಯಾಟ್ ಒಂದು ಸಕ್ಸಸ್ಫುಲ್ ಲೈಫ್ನ ಲೀಡ್ ಮಾಡಲಿಕ್ಕೆ. ಸೊ ಆ ಒಂದಷ್ಟು ಚಿಕ್ಕ ಚಿಕ್ಕ ಟಿಪ್ಸ್ನ ನಾವು ಈ ವಿಡಿಯೋ ಒಳಗೆ ನೋಡೋಣ. ಮಾರ್ನಿಂಗ್ ಒಂದು ಹವ್ಯಾಸಗಳ ಬಗ್ಗೆ, ಮಾರ್ನಿಂಗ್ ಒಂದು ರುಟೀನ್ ಬಗ್ಗೆ ನಾವು ಒಂದು ವಿಡಿಯೋ ಮಾಡೇನಿ. ಸೊ ಪ್ಲೀಸ್ ಚೆಕ್ ಮಾಡಿರಿ ಆ್ಯಂಡ್ ಆ ವಿಡಿಯೋನ ಎಂಡ್ವರೆಗೂ ನೋಡ್ರಿ. ಈಗ ಫುಲ್ ಡೇ ಒಂದು ಸುತ್ತಾಟ ಆಗಿರ್ತದ. ಈಗ ಸ್ಟಡಿಗಂತ ಫಿಕ್ಸ್ ಕೂತವ್ರ, ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಫುಲ್ ಸ್ಟಡಿ ಮಾಡಿರ್ತಾರ. ಒಂದಷ್ಟು ಜನ ಕಾಲೇಜಿಗೆ ಹೋಗಿರ್ತಾರ, ಕಾಲೇಜು ಅಲ್ಲಿ ಇಲ್ಲಿ ಸುತ್ತಾಟ, ಫಂಕ್ಷನ್ ಆಗಿರ್ಬೋದು ಆ್ಯಂಡ್ ಪ್ರಿಪ್ರೇಷನ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ವರ್ಕ್ ಜೊತೆ ಸ್ಟಡಿ. ಸೊ ಎಂಡ್ ಆಫ್ ದಿ ಡೇ ಅಂದರೆ ಏನು ನೈಟ್ ಮಲ್ಕೋತಿರ್ತಿರಲ್ಲ, ನಿಮ್ಮ ಬ್ರೈನ್ ಫುಲ್ ಆಫ್ ಥಾಟ್ಸ್, ಫುಲ್ ಆಫ್ ಮೆಮೊರೀಸ್ ತುಂಬ ಬಿಟ್ಟಿರ್ತದ ಆ ಬ್ರೈನ್. ಆ್ಯಂಡ್ ಏನೋ ಒಂದು ಅನ್ಕೊಂಡಿದ್ದ ಕೆಲಸ ಆಗಿತ್ತಂತಂದ್ರೆ ಫುಲ್ ಖುಷಿ ಇರ್ತೀರಿ. ಇನ್ ಕೇಸ್ ಎಲ್ಲ ಕೆಲಸ ಆಗೋಬೇಕಂತ ಇರಂಗಿಲ್ಲ. ಸೊ ಏನು ಅನ್ಕೊಂಡಿದ್ದು ಆಗಿರಲಿಲ್ಲ ಅಂತಂದ್ರೆ ಫುಲ್ ಸ್ಟ್ರೆಸ್, ಫುಲ್ ಹರ್ಟ್, ಅಥವಾ ಯಾರ ಜೊತೆ ಏನೋ ಒಂದಷ್ಟು ಕ್ಲಾಸಸ್ ಆಗಿತ್ತಂದ್ರೆ ಅದ ಬ್ರೈನ್ ಒಳಗೆ ಇರ್ತದ. ಫುಲ್ ಒಂದು ಸ್ಟ್ರೆಸ್ಸು, ಹರ್ಟು, ಅಥವಾ ಯಾರನ್ನೋ ನೋಡಿ ಜಲಸಿ, ಅಥವಾ ಯಾರ್ದೋ ಜೊತೆ ಜಗಳ. ಸೊ ಇಂಥ ಎಲ್ಲರ ಲೈಫ್ ಒಳಗೂ ಇವು ಆಗೋದು ಕಾಮನ್ ಒಬ್ಬರಿಗೆ ಅಂತಲ್ಲ. ಸೊ ಎಂಡ್ ಆಫ್ ದಿ ಡೇ ನಿಮ್ಮ ಬ್ರೈನ್ ಒಂಥರ ಫುಲ್ ಆಫ್ ಡಸ್ಟ್ಬಿನ್ ಆಗಿಬಿಟ್ಟಿರ್ತದ, ತಲೆ ಒಂಥರ ಫುಲ್ ಸ್ಟ್ರೆಸ್ ಆಗಿರ್ತದ. ಸೊ ಅಂಥ ಟೈಮ್ ಒಳಗೆ ನಾವು ಒಂದಷ್ಟು ಟಿಪ್ಸ್ನ ಫಾಲೋ ಮಾಡಬೇಕಾಗ್ತದ. ಇಲ್ಲಂತಂದ್ರೆ ಏನಾಗ್ತದ, ಅಗೇನ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದ ಗುಂಗೊಳಗೆ ಮಲ್ಕೊಂಡ್ರಿ ಅಂತಂದ್ರೆ ಮಾರ್ನಿಂಗ್ ಎದ್ದ ತಕ್ಷಣ ಮತ್ತೆ ಲೇಸಿನೆಸ್, ಮತ್ತು ನೆಕ್ಸ್ಟ್ ಡೇ ಸ್ಪಾಯ್ಲ. ಅಗೇನ್ ಇದೇ ಥರ ಹಾಕೊಂತ ಹೋದ್ರೆ ಸ್ಟಡಿ ಮಾಡೋದರ ಯಾವಾಗ ಆ್ಯಂಡ್ ಡೇಸ್ಗಳು ಪಾಸ್ ಹಾಕೊಂತ ಹೊಂಟಾವ, ಎಕ್ಸಾಮ್ ಡೇಟ್ ನಿಯರ್ ಬರ್ಲಿಕ್ಕತ್ತದ. ಸೊ ಇಂಥ ಒಂದಷ್ಟು ಟಿಪ್ಸ್ ಸಣ್ಣ ಅನಿಸಿದ್ರೂ ಒಂದು ಸಕ್ಸಸ್ಫುಲ್ ಲೈಫಿಗೆ, ಒಂದು ಸಕ್ಸಸ್ಫುಲ್ ಒಂದು ಟೈಮ್ ಟೇಬಲ್ನ ಫಾಲೋ ಮಾಡಬೇಕಂದ್ರೆ ಇಂಥ ಟಿಪ್ಸ್ ಭಾಳ ಯೂಸ್ಫುಲ್ ಆಗ್ತವೆ. ಸೊ ಪ್ಲೀಸ್ ವಿಡಿಯೋನ ಎಂಡ್ವರೆಗೂ ನೋಡ್ರಿ. ಆ್ಯಂಡ್ UPSC, IAS, IPS ರಿಲೇಟೆಡ್ನ ಭಾಳಷ್ಟು ವಿಡಿಯೋಸ್ ಮಾಡೇನಿ. ಇವೊಂದು ಒಂದು ಸಿಲೆಬಸ್ಸಿಂದ ಹಿಡಿದು ಬುಕ್ ಲಿಸ್ಟ್ ಆಗಿರ್ಬೋದು, ಆ್ಯಂಡ್ NCERTದ 6th ಸ್ಟ್ಯಾಂಡರ್ಡ್ ಹಿಸ್ಟ್ರಿ ಲೆಸನ್ಸ್ ಆಗಿರ್ಬೋದು, ಲಿಬಾಸ್ನಾದೊಂದು ಟ್ರೈನಿಂಗ್ ಬಗ್ಗೆ ಆಗಿರ್ಬೋದು. ಸೊ ಎವ್ರಿಥಿಂಗ್ ನಾನು ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡೀನಿ. ಸೊ ಪ್ಲೀಸ್ ಚಾನಲ್ಗೆ ವಿಸಿಟ್ ಕೊಡ್ರಿ ಆ್ಯಂಡ್ ವಿಡಿಯೋಸ್ ನೋಡ್ರಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಆ್ಯಂಡ್ ಯಾರು ಫಸ್ಟ್ ಟೈಮ್ ನೋಡ್ಲಿಕ್ಕತ್ತೀರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಅಲ್ಲೇ ಬಾಜು ಇರೋ ಒಂದು ಐ ಬಟನ್ ಮೇಲೆ ಕ್ಲಿಕ್ ಮಾಡಿರಿ, ಬೆಲ್ ಬಟನ್ ಮೇಲೆ. ಸೊ ದಟ್ ನಾ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತದೆ ಆ್ಯಂಡ್ ಯಾವುದೋ ಒಂದು ಇನ್ಫಾರ್ಮೇಷನ್ನ ಮಿಸ್ ಆಗಂಗಿಲ್ಲ. ಸೊ ಈಗ ನೈಟನ್ನು ಏನು ಫಾಲೋ ಮಾಡ್ಬೇಕೇನ ಟಿಪ್ಸ್ನ ಅಂತ ಹೇಳಿ ಒಂದಷ್ಟು ಕನ್ಕ್ಲೂಷನ್ ಇರ್ತದಲ್ಲ, ಆಬ್ವಿಯಸ್ಲಿ ಮಾಡಬೇಕಾಗ್ತದ. ಬಿಕಾಸ್ ನೈಟ್ ಒಂದು ಒಳ್ಳೆ ನಿದ್ದೆ, ನೈಟ್ ಒಂದು ಪೀಸ್ಫುಲ್ ನಮಗೆ ಮಲ್ಕೊಂಡ್ರೆ ಅಷ್ಟ ನೆಕ್ಸ್ಟ್ ಡೇ ಮಾರ್ನಿಂಗ್ ಜಲ್ದಿ ಎದ್ದ ನೆಕ್ಸ್ಟ್ ಡೇದು ಒಂದು ರುಟೀನ್ ಕರೆಕ್ಟ್ ಆಗ್ತದ. ಇಲ್ಲ ಅದಾಗ ಗುಂಗೊಳಗೆ ಅದ ಗದ್ದಲೊಳಗೆ ಮಲ್ಕೊಂಡ್ರಿ ಅಂದ್ರೆ ಮತ್ತೆ ಬೆಳಿಗ್ಗೆ ಲೇಟ್ ಹೇಳೋದು, ಅಗೇನ್ ಎಲ್ಲ ಕೆಲಸಗಳು ಪೋಸ್ಟ್ಪೋನ, ಎಲ್ಲ ಸ್ಟಡಿ ಪೋಸ್ಟ್ಪೋನ. ಸೊ ಮತ್ತೆ ನೈಟ್ ಏನಾಗ್ತದ, ಅಗೇನ್ ಸ್ಟ್ರೆಸ್. ಇದೇ ಥರ ಡೇಸನ್ನು ಪಾಸ್ ಆಗಕತ್ತು ಅಂತಂದ್ರೆ ಲೈಫ್ ಭಾಳ ಹೆಕ್ಟೆಕ್ ಆಗ್ತದ. ಬಿಕಾಸ್ May 28ಗೆ ಎಕ್ಸಾಮ್ ಅದ, ಆಲ್ಮೋಸ್ಟ್ ಈಗ ಆಗಸ್ಟ್ ಮುಗಿಲಿಕ್ಕೆ ಜಸ್ಟ್ 4 days ಅದ, ಮುಗ್ದ ಹೋತ್ ಆಗಸ್ಟ್. ಸೊ ಪ್ರಿಪ್ರೇಷನ್ನ ಸ್ಟ್ರಾಂಗ್ ಮಾಡಬೇಕಾಗ್ತದ. ಅದ್ರ ಸಲುವಾಗಿ ಇಂಥ ಒಂದಷ್ಟು ಟಿಪ್ಸ್ ಯೂಸ್ಫುಲ್ ಆಗ್ತಾವ. ಫಸ್ಟ್ ಥಿಂಗ್, ಬಿಫೋರ್ ಮಲ್ಕೋಕ್ಕಿಂತ ಮೊದಲಂದ್ರೆ ಒಂದು ಹೆಲ್ದಿ ನಮಗೆ ಒಂದು ಊಟ ಮಾಡಿರಿ. ಊಟ ಆದ ತಕ್ಷಣ ಏನು ನಿಮ್ಮ ಒಂದು ಮಲ್ಕೋ ಪ್ಲೇಸಿಗೆ ಹೋಗ್ತಿರಲ್ಲ, ಆವಾಗ ಯಾವುದೇ ಕಾರಣಕ್ಕೂ ಮಲ್ಕೋಕ್ಕಿಂತ ಒಂದು 15 ನಿಮಿಷ ಮೊದಲ ಮೊಬೈಲ್ ಆಗಿರ್ಬೋದು, TV ಆಗಿರ್ಬೋದು, ಲ್ಯಾಪ್ಟಾಪ್, ಯಾವುದೇ ರೀತಿ ಗೆಜೆಟ್ನ ಯೂಸ್ ಮಾಡಬೇಡ್ರಿ. ಒಟ್ಟು ಸ್ಕ್ರೀನ್ ಅನ್ನೋದನ್ನ ನೋಡಬಾರ್ದು ಯಾವುದೇ ಕಾರಣಕ್ಕೂ ಒಂದು 10-15 ನಿಮಿಷ. ಬಿಕಾಸ್ ಅದನ್ನ ನೋಡಿದ್ರಿ ಅಂದ್ರೆ ನಿಮ್ಮ ಒಂದು ಸಬ್ ಕಾನ್ಷಿಯಸ್ ಮೆಮೊರಿ ಒಳಗೆ ಅವೆಲ್ಲ ಏನೇನು ನೋಡಿರ್ತೀರಿ, ಏನು ಚಾಟ್ ಮಾಡಿರ್ತೀರಿ, ವಿಡಿಯೋಸ್, ಮೂವಿ ಒಳಗೆ ಸೀರಿಯಲ್ಸ್, ಅಥವಾ ಡಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಗಿರ್ಬೋದು, ಇಂಥವೇನು ಶೋ ಬರ್ತಾವಲ್ಲ, ಸೊ ಅವು ಎಲ್ಲ ತಲೆ ಒಳಗೆ ಕೂತಿರ್ತಾವ. ಸೊ ನಿಮ್ಮ ಸಬ್ ಕಾನ್ಷಿಯಸ್ ಮೆಮೊರಿ ಆಗಿರ್ಬೋದು, ನಿಮ್ಮ ಒಂದು ಬ್ರೈನ್ ಏನಾಗಿರಬೇಕು, ಕೂಲ್ ಆಗಿರಬೇಕು. ಆ್ಯಂಡ್ ಅದು ನಿಮ್ಮ ಲೈಫ್ ಬಗ್ಗೆ ಅಷ್ಟು ಅದ್ರೊಳಗೆ ನೀವು ಫೀಡ್ ಮಾಡಬೇಕು ಥಾಟ್ಸ್ನ. ಆ ಒಂದು ಕಾರಣಕ್ಕಾಗಿ ಒಂದು 15 to 20 minutes ಬಿಫೋರ್ ಸ್ಲೀಪಿಂಗ್ ನಿಮ್ಮ ಒಂದು ಮೊಬೈಲ್, TV, ಲ್ಯಾಪ್ಟಾಪ್ ಎಲ್ಲನೂ ನೀವು ಆಫ್ ಮಾಡಬೇಕು. ಒಂದು ಏನು ವಿಡಿಯೋ ಗೇಮ್ ಆಡತ್ತಿದ್ರಿ ಅಂದ್ರೆ ಅದನ್ನು ಎವ್ರಿಥಿಂಗ್ ಕ್ಲೋಸ್ ಆಗಬೇಕು. ಸೊ ಓಕೆ, ನಿಮಗೆ ಯೂಸ್ ಮಾಡೋದಿತ್ತಂದ್ರೆ 15 minutes ಬಿಫೋರನ್ನ ಒಂದು ಯೂಸ್ ಮಾಡ್ಕೊಳ್ರಿ, ಏನು ಮಾಡಿರಿ. ಇನ್ನೇನು ಮಲ್ಕೊಳಕ್ಕೆ ಒಂದು 15 ನಿಮಿಷ ಐತಲ್ಲ, ಅವಾಗ ಒಂದು ಮೊಬೈಲ್ ಅದೆಲ್ಲ ಸೈಡ್ ಹಾಕಿಟ್ಟು ಮಲ್ಕೊಳ್ರಿ. ಮಲ್ಕೊಂಡಾಗ ಕಣ್ಣು ಮುಚ್ಕೊಂಡು ಒಂದು
ಈಗ ಗೋಲ್ಸ್ ಒಳಗೆ ಎರಡೆರಡು ಗೋಲ್ಸ್ ಇರ್ತಾವ, ಶಾರ್ಟ್ ಗೋಲ್ಸ್, ದೊಡ್ಡ ಗೋಲ್ಸ್ ಅಂತ. ಈಗ ಫಾರ್ ಎಕ್ಸಾಂಪಲ್ IAS ಆಗ್ಬೇಕು ಅನ್ಕೊಂಡಿರ್ತಿರಲ್ಲ, ಅದೊಂದು ದೊಡ್ಡ ಗೋಲ್. ಅದನ್ನ ನೀವು ಸಕ್ಸಸ್ ನಿಯರ್ ಹೋಗ್ಬೇಕಂದ್ರೆ ಸಣ್ಣ ಸಣ್ಣ ಗೋಲ್ಗಳು ನೀವು ಅದಕ್ಕೆ ಅಟ್ಯಾಚ್ ಮಾಡ್ಕೊಂತ ಸಕ್ಸಸ್ ಹಾಕೊಂತ ಹೋಗ್ಬೇಕು. ಈಗ IAS ನಿಮ್ ಡ್ರೀಮ್ ಅದ ಅಂದಾಗ ಎವ್ರಿ ಡೇ ನಾಳೆ ಗೋಲ್ ಏನೋ ಒಂದು 10 ಪೇಜ್ ಓದ್ತೇನೆ, ಒಂದು ಆನ್ಸರ್ ಬರೆದು ತೆಗಿತೇನೆ, ಒಂದು ಎಸ್ಸೆ ಪ್ರಾಕ್ಟೀಸ್ ಮಾಡ್ತೀನಿ, ಇದೊಂದು ಸಣ್ಣ ಗೋಲ್. ಈ ತರ ಸಣ್ಣ ಮತ್ತು ದೊಡ್ಡ ಗೋಲ್ ಎರಡೂ ನೀವು ಸೆಟ್ ಮಾಡ್ಕೋಬೇಕು. ಈಗ ಒಂದು ದೊಡ್ಡ ಗೋಲ್ ಏನಿರ್ತೈತಲ್ಲ, ಫಸ್ಟ್ ಅದ್ರ ಬಗ್ಗೆ ಫೋಕಸ್ ಮಾಡ್ಬೇಕು. ಅದು IAS ಇರಲಿ ಅಥವಾ ನೀವು PDO ಆಗ್ಬೇಕಂದ್ರೆ PDO, ವಾಟ್ ಎವರ್ ಇಟ್ ಮೇ ಬಿ, ನೀವು ಏನು ಕನಸ್ಕೊಂಡಿರಿ, ನಿಮ್ಮ ಏನು ಗೋಲ್ ಅದಲ್ಲ, ದೊಡ್ಡದೊಂದು ಏನು ಗುರಿ ಅದಲ್ಲ, ಅದ್ರ ಬಗ್ಗೆ ಒಂದು 5 ಮಿನಿಟ್ಸ್ ಥಿಂಕ್ ಮಾಡ್ರಿ. ಲೈಕ್ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್, ಎವ್ರಿಥಿಂಗ್. ಓಕೆ, ನಾ IAS ಆಗಬೇಕು, ವಾವ ಆದ ತಕ್ಷಣ ಒಂದು ಲೈಫ್ ಎಷ್ಟು ಮಸ್ತ್ ಇರ್ತದ, ಟ್ರೈನಿಂಗ್ ಒಳಗೆ ಎಷ್ಟು ಎಂಜಾಯ್ಮೆಂಟ್ ಇರ್ತದ, ಪೋಸ್ಟಿಂಗ್ ಆದ್ಮೇಲೆ ನನಗೆ ಎಷ್ಟು ರೆಸ್ಪೆಕ್ಟ್ ಸಿಗ್ತದ, ಆ್ಯಂಡ್ ನಾನು ಗ್ರಾಸ್ ಲೆವೆಲ್ ಒಳಗೆ ವರ್ಕ್ ಮಾಡಕ್ಕೆ ಸಿಗ್ತದ, ಪ್ರತಿಯೊಬ್ಬರಿಗೂ ನಾ ವರ್ಕ್ ಮಾಡ್ತೇನೆ, ಪ್ರತಿಯೊಬ್ಬರಿಗೂ ನಾ ಸೇವೆ ಸಲ್ಲಿಸ್ತೇನೆ, ನನ್ನ ಲೈಫ್ ಒಳಗೆ ನಾವೊಂದಷ್ಟು ಕಷ್ಟಪಟ್ಟೇನಿಲ್ಲ, ಆದ ಕಷ್ಟ ಇನ್ನೊಬ್ರಿಗೆ ಆಗದೆ ಇರೋ ಥರ ನಾವೊಂದು ಒಳ್ಳೆ ಸೇವೆ ಮಾಡ್ತೇನೆ. ಈ ಥರ ಒಂದು ಮೋಟಿವೇಟ್ ಮಾಡ್ಕೊಳ್ರಿ. ನಿಮ್ಮ ಒಂದು ಏನು ಕನಸದಲ್ಲ, ಏನು ಗುರಿ ಅದಲ್ಲ, ಅದ್ರ ಬಗ್ಗೆ ಒಂದು ಮೋಟಿವೇಶನ್ ಮಾಡ್ಕೊಳ್ರಿ. ಅವಾಗ ತಾನೇ ನಿಮ್ಗೊಂಥರ ಖುಷಿ ಫೀಲ್ ಆಗ್ತದ. ಬಿಕಾಸ್ ನಿಮ್ಮನ್ನು ನೀವು ಖುಷಿ ಇಟ್ಕೊಳ್ಳೋದು, ಬ್ರೈನನ್ನ ಖುಷಿ ಇಟ್ಕೊಳ್ಳೋದು ಇಂಪಾರ್ಟೆಂಟ. ಸೊ ನಿಮ್ಮೊಂದು ಡ್ರೀಮ್ ಬಗ್ಗೆ ಆ್ಯಂಡ್ ವೆರಿ ನೆಕ್ಸ್ಟ್ ಅದು ಆಗ್ಬೇಕಂತಂದ್ರೆ ಬರೀ ಕನ್ಸ್ಕೊಂಡ್ರೆ ಆಗಂಗಿಲ್ಲ. ಸೊ ನಾ ಏನೇನು ಮಾಡಬೇಕು ಅಂತೇಳಿ ಒಂದು ಸಣ್ಣ ಗೋಲ್ ಬಗ್ಗೆ, ಅಂದರೆ ನೆಕ್ಸ್ಟ್ ಡೇ ಟಾರ್ಗೆಟ್ ಬಗ್ಗೆ ಥಿಂಕ್ ಮಾಡ್ಕೊಳ್ರಿ. ಓಕೆ, ಇವತ್ತು 10 ಪೇಜ್ ನಾನು ನಾಳೆ ಬೆಳಗ್ಗೆ ಓದ್ತೀನಿ, ಬೆಳಗ್ಗೆ ಒಂದು 2 ತಾಸು ಓದ್ಕೋತೀನಿ. ಏನಾರ ನೆಕ್ಸ್ಟ್ ಜಾಬ್ ಮಾಡೋರಿದ್ರೆ ಬಂದ ತಕ್ಷಣ ಈ ಥರ ಒಂದು ಟೈಮ್ ಟೇಬಲ್ ಸಣ್ಣದೊಂದು, ಇಷ್ಟು ಪೇಜ್ ಮುಗಿಸ್ತೇನೆ, ಇಷ್ಟು ಸಬ್ಜೆಕ್ಟನ್ನು ಟಚ್ ಮಾಡ್ತೀನಿ, ಆನ್ಸರ್ ರೈಟಿಂಗ್ ಮಾಡ್ಕೋತೀನಿ. ನಾಳೆ ಏನು ಮಾಡ್ಕೋತಿರಲ್ಲ ಅದ್ರದ್ದೊಂದು ಒಂದು ಸಣ್ಣದೊಂದು ಮೈಂಡ್ ಒಳಗೆ ನೀವು ಒಂದು ಅನಲೈಸ್ ಮಾಡ್ಕೊಳ್ರಿ, ಥಿಂಕ್ ಮಾಡ್ಕೊಳ್ರಿ. ಓಕೆ, ನಾಳೆ ನಾ ಇಷ್ಟೆಲ್ಲ ಮಾಡ್ತೀನಿ ಅಂತ ಹೇಳಿ. ಸೊ ಇದಾದ ತಕ್ಷಣ ನೆಕ್ಸ್ಟ್ ಯಾವುದೋ ಕಾರಣಕ್ಕೂ ಸ್ಯಾಟಿಸ್ಫೈಡ್ ಆಗ್ಬೇಕು. ನೀವು ಇವತ್ತಿನ ದಿನದೊಳಗೆ ನೀವು ಏನು ಮಾಡಿರ್ತೀರಲ್ಲ ಅದ್ರ ಬಗ್ಗೆ ಒಂದು ತೃಪ್ತಿ ಇರಲಿ ನಿಮಗೆ. ಓಕೆ, ಈಗ 10 ಪೇಜ್ ಇವತ್ತು ಟಾರ್ಗೆಟ್ ಇರ್ತದ, ಆಗಲಿಲ್ಲ, 5 ಪೇಜ್ ಆತಂದ್ರೆ ರಾತ್ರಿ ಫುಲ್ ಸ್ಟ್ರೆಸ್, ನಾ ಬರೀ ಅನ್ಕೊಳತ್ತೀನಿ ಆಗವಲ್ತ, ಹಿಂಗಾದ್ರೆ ನಾ ಯಾವಾಗ ನಂದು ಡ್ರೀಮ್ ಅಚೀವ್ ಆಗ್ತದ, ಸ್ಟ್ರೆಸ್ ಆಗಬೇಡ್ರಿ. ಓಕೆ, 5 ಪೇಜಸ್ ಆತ, ಓಕೆ ಡನ್, ಖುಷಿ ಇರ್ರಿ. ಇನ್ನು 5 ಪೇಜ್ ಆಗಲಿಲ್ಲ ಯಾಕ, ಆ ಟಾರ್ಗೆಟ್ ರೀಚ್ ಆಗಲಿಲ್ಲ ಯಾಕ, ಏನು ರೀಸನ್ ಅದನ್ನ ಅರ್ಥ ಮಾಡ್ಕೊಳ್ರಿ. ಆ ಪೇಜ್ ಓದೋ ಟೈಮ್ ಒಳಗೆ ಏನಾರ ಫ್ರೆಂಡ್ ಜೊತೆ ಸುತ್ತಾಡಕ್ಕೆ ಹೋದ್ರು, ಏನ ಮೊಬೈಲ್ ಯೂಸ್ ಮಾಡಿ ಟೈಮ್ ವೇಸ್ಟ್ ಮಾಡಿರೋ, ಏನ TV ನೋಡಿಕ ಟೈಮ್ ವೇಸ್ಟ್ ಮಾಡಿರೋ, ಅಥವಾ ಎಲ್ಲಾರು ಸುತ್ತಾಡಕ್ ಹೋದ್ರು, ಅದನ್ನ ಐಡೆಂಟಿಫೈ ಮಾಡ್ರಿ. ನೆಕ್ಸ್ಟ್ ಡೇ ಇಂದ್ರ ನಾ ಅದನ್ನ ಮಾಡಬಾರ್ದು ಅಂದಾಗ ನಾ ಅನ್ಕೊಂಡಿದ್ದ ಟಾರ್ಗೆಟ್ ಕಂಪ್ಲೀಟ್ ಆಗ್ತದ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ರಿ. ಅವಾಗ ನಿಮ್ಗೆ ಏನಾಗ್ತದ, ನೆಕ್ಸ್ಟ್ ಡೇ ನೀವು ತಪ್ಪು ಮಾಡಂಗಿಲ್ಲ. ಅದನ್ನ ಬಿಟ್ಟು ಅಯ್ಯೋ ಮಾಡೇನಿ, ಅಯ್ಯೋ ಇದಾತು, ಅಯ್ಯೋ ಅದಾತು ಆಗ ಹೋಗಿದ್ರ ಬಗ್ಗೆ ನೀವು ಮಾಡೋರು ಏನದಿರಿ. ಸೊ ದಟ್ ಸ್ಟ್ರೆಸ್ ಹಾಕೊಂತ ಕೂರೋ ಬದಲೇ ಯಾಕೆ ಆಗಲಿಲ್ಲ ಅನ್ನೋದನ್ನ ಐಡೆಂಟಿಫೈ ಮಾಡ್ಕೊಳ್ರಿ. ನಾಳೆ ಇದನ್ನ ಮಾಡ್ತೀನಿ, ಓಕೆ ನಾ ಮಾಡೇ ತೀರ್ತೀನಿ ಅಂತೇಳಿ ಒಂದು ಮೈಂಡ್ ಒಳಗೆ ಅನ್ಕೊಳ್ರಿ. ಆ್ಯಂಡ್ ಥರ್ಡ್ ಪಾಯಿಂಟ್ ಈಸ್, ಯಾರ ಬಗ್ಗೆ ಜಲಸ್ ಆಗೋದು, ಯಾರ್ದರ ಜೊತೆ ಜಗಳ ಆಗಿತ್ರ ಅದನ್ನ ತಲೆ ಒಳಗೆ ಇಟ್ಕೊಳ್ಳೋದು, ಒಂದು ಜಲಸಿ ಫೀಲ, ಒಂದು ಅವ್ರನ್ನ ಬೈಯೋದು, ಹರ್ಟ್ ಆಗೋದು, ಇಂಥ ಯಾವುದೋ ಅನ್ವಾಂಟೆಡ್ ಥಿಂಗ್ಸ್ ಅದಾವಲ್ಲ ಅದನ್ನ ಮೈಂಡಿಂದ ರಿಮೂವ್ ಮಾಡಿ ತೆಗೆದೋಗಿರಿ. ಬಿಕಾಸ್ ಅವೆಲ್ಲ ಒಂಥರ ಕಸ ಇದ್ದಂಗೆ, ಅದು ಯೂಸೇ ಇಲ್ಲ ನಿಮ್ಮ ಒಂದು ಫ್ಯೂಚರ್ಗೆ. ಸೊ ಅಂಥ ಥಿಂಕ್ನ ಯಾವತ್ತೂ ಮಾಡಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ದೆನ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಅಂದ್ರೆ, ಮಲ್ಕೋಕ್ಕಿಂತ ಲಾಸ್ಟ್ ಒಂದು 2 ಮಿನಿಟ್ಸ್ ಒಂದು ಮನ್ಸೊಳಗನ ನೀವೊಂದು ಇಷ್ಟಪಡೋ ದೇವರಿಗೆ ಒಂದು ಹಾರ್ಟ್ಲಿ ಒಂದು ಥ್ಯಾಂಕ್ ಯು ಹೇಳ್ರಿ. ಇವತ್ತಿನ ಒಂದು ದಿನ ಸ್ಪೆಂಡ್ ಮಾಡೀನಿ, ಒಳ್ಳೆ ರೀತಿಯಿಂದ ಮಾಡಿದ್ನಿ, ಇನ್ನೂ ಒಂದಷ್ಟು ಕೆಲಸ ಮಾಡಿದ್ರೆ ಒಳ್ಳೆ ಥರ ಇನ್ನೂ ಹೋಗ್ತಿತ್ತೇನೋ. ಸೊ ಥ್ಯಾಂಕ್ ಯು ದೇವ್ರೆ. ಆ್ಯಂಡ್ ನೆಕ್ಸ್ಟ್ ನಂದು ಈ ಒಂದು ಗೋಲ್ ಅದ, ಬಟ್ ನನಗೆ ಪ್ರಾಬ್ಲಮ್ಸ್ ಇಷ್ಟೆಲ್ಲ ಬರತ್ತವ. ಸೊ ನೀ ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಸೊ ನಿನ್ನ ಒಂದು ಬ್ಲೆಸ್ಸಿಂಗ್ ನನ್ನ ಮೇಲೆ ಇರಲಿ ಅಂತ ಒಂದು ಸ್ಮಾಲ್ ಒಂದು ನಿಮಿಷದಿಂದ ಪ್ರೇ ಮಾಡ್ರಿ. ನಿಮ್ಗೆ ಇಷ್ಟು ಪಾಸಿಟಿವ್ ಫೀಲ್ ಬರ್ತೈತಲ್ಲ ಭಾಳ, ಬಿಕಾಸ್ ನಿಮ್ಗೊಂದು ನಂಬಿಕೆ ಬರ್ತದ, ಎಸ್ ನನ್ನ ಹಿಂದೊಂದು ಸುಪ್ರೀಂ ಪವರ್ ಅದ, ನನಗೆ ಅದು ಸಪೋರ್ಟ್ ಮಾಡ್ತದ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಮ ಮೈಂಡ್ ಒಳಗೆ ಬರ್ತದ. ಈ ಥರ ಒಂದು ಪಾಸಿಟಿವ್ ಒಳಗನ ನೀವೇನಾರ ಮಲ್ಕೊಂಡ್ರಿ ಅಂತಂದ್ರೆ ನೀವು ನೆಕ್ಸ್ಟ್ ಡೇ ಅಲಾರಾಮ್ ಇಟ್ಟಿರ್ತಿರಲ್ಲ, ಅದಕ್ಕಿಂತ 2 ಮಿನಿಟ್ಸ್ ಬಿಫೋರ್ ಹೇಳ್ತೀರಿ ನೀವು. ಬಿಕಾಸ್ ನಿಮ್ಮ ಮೈಂಡ್ ಒಳಗೆ ಮಲ್ಕೋಕ್ಕಿಂತ ಮೊದಲು ಏನೇನು ಇರ್ತದ, ನಿಮ್ಮ ಒಂದು ಗೋಲ್ ಬಗ್ಗೆ ಗೊತ್ತಿರ್ತದ, ನಿಮ್ಮ ಗೋಲ್ ರೀಚ್ ಆಗಕ್ಕೆ ಏನು ಮಾಡ್ಬೇಕಂತ ಗೊತ್ತಿರ್ತದ, ನೆಕ್ಸ್ಟ್ ಡೇ ಏನೇನು ಓದ್ಬೇಕು ಅನ್ನೋ ಒಂದು ಟಾರ್ಗೆಟ್ ಸೆಟ್ ಆಗಿರ್ತದ. ಆ್ಯಂಡ್ ವಿತ್ ದ್ಯಾಟ್ ದೇವ್ರದೊಂದು ನನ್ನ ಮೇಲೆ ಬ್ಲೆಸ್ಸಿಂಗ್ ಅದ, ನಾ ಮಾಡ್ತೀನಿ ಅನ್ನೋ ಒಂದು ಪಾಸಿಟಿವ್ ಥಾಟ್ ಒಳಗೆ ಮಲ್ಕೊಂಡಿರ್ತೀರಿ. ಸೊ ದಟ್ ಯಾವುದೇ ನೆಗೆಟಿವ್ ಥಾಟ, ಯಾವುದೇ ಜಗಳ, ಯಾವುದೇ ಸ್ಟ್ರೆಸ್, ಯಾವುದೇ ಜಲಸಿ ನಿಮ್ಮ ಮೈಂಡ್ ಒಳಗೆ ಇರಂಗಿಲ್ಲ. ಸೊ ದಟ್ ಮಾರ್ನಿಂಗ್ ಆರಾಮಾಗಿ ಹೇಳ್ತೀರಿ. ಎದ್ದ ತಕ್ಷಣ
ಆಲ್ರೆಡಿ ಪ್ಲಾನ್ ಸೆಟ್ ಇರ್ತೈತೆ ಅಂದ ತಕ್ಷಣ ಏನೇನು ಮಾಡಬೇಕಲ್ಲ ಅದನ್ನ ನನ್ನ ಪಟ್ ಕೆಲಸಗಳನ್ನ ಮುಗಿಸ್ತೀರಿ ಸೊ ದಟ್ ನಿಮ್ದು ಡೇದೊಂದು ಟಾರ್ಗೆಟ ಆರಾಮಾಗಿ ಅಚೀವ್ ಆಗ್ತದ. ಸೊ ನೋಡಲಿಕ್ಕೆ ಸಿಂಪಲ್ ಟಿಪ್ಸೇ ಇರ್ತಾವ, ಬಟ್ ಫಾಲೋ ಮಾಡಿದ್ರಿ ಅಂದ್ರೆ ಒಂದು ಸಕ್ಸಸ್ಫುಲ್ ಲೈಫ್ನ ನೀವು ಲೀಡ್ ಮಾಡ್ತೀರಿ. ಹೋಪ ಈ ಒಂದು ಇನ್ಫಾರ್ಮೇಷನ್ನ ನಿಮಗೆ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಆ್ಯಂಡ್ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ವಿಡಿಯೋನ ಆ್ಯಂಡ್ ಶೇರ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್.